ನೋಡಜ ಎದ್ ಬತ್ತಿ ಇಲ್ವಾ ನೀನು? ನಾನು ಬರಲ್ಲ ಕಣೆ, ಹೋಗಿ. ಏನೋ ಮತ್ತೆ ಈ ದೊಣ್ಣೆ ತಕೊಂಡ್ ಸರಿಯಾಗಿ ಏನ ರಂಗಜ್ಜಿಗೆ ತಿಕ್ಲೈತೈತೆ ಅನ್ಬೇಕು, ಹಂಗೇನು ಸರಿಯಾಗಿ ಕೊಟ್ಬಿಡ್ತೀನಿ ನೋಡು. ಯಾಕಪ್ಪ ಇಬ್ರು ಗಂಡ ಹೆಂಡತಿ ಹಂಗ್ ಕಿತ್ಲಾಡ್ತಿದ್ದೀರಾ? ಅಲ್ಲ ರಂಗಜ್ಜ, ಇವ್ ಅಜ್ಜಂಗೆ ಏನನ ಮಾನ ಮರ್ಯಾದೆ ಒಂದ್ರಬಟ್ಟು ಏನನ ಐತಿ. ಮನೆಗ್ ಸಂಸಾರದ ಗುಟ್ಟು, ಮನೆಗೂ ಜಗಳ ಬೀದಿ ತಕ್ಕನಲ್ಲ, ಬಂದ್ ಬೀದಿ ಕುಕೊಂಡನಲ್ಲ, ಏನನ ಭಯ ಭಕ್ತಿ ಐತಿ ಹಿಂಗೆ ಒಂದಿಟ್ಟು. ಸುಮ್ನಿರಜ್ಜೆ ಕಂಡವ್ರೆ ನಿನಗಿದ್ರೆ ತಾನೆ. ಆಹಾ, ನನ್ನನ್ನ ಹೆಂಗಂದ್ರ ಹಂಗೆ ಬೈತ್ಯ ಬೀದೆ ನಿಂತ್ಕೊಂಡು ಇವಾಗ ಮಾನ ಮರ್ಯಾದೆ ಬಂತಂತಿ. ಸುಮ್ನಿದ್ರೆ ಸರಿಯಾಗೈತೆ, ನನ್ ಸಿಟ್ಟು ಬರ್ಸ್ಕೊಂಡ್ ನೀನು ಇವಾಗ ಬಂದ್ ಕೋಲ್ ತಿಂತೆ ಇಲ್ವಾ? ಎಲ್ಲ ಮಾರಾಗಿತ್ತಿ ಅದೇನ್ ಜಗಳ ಅಂತಂದ್ ಇಬ್ರು ಗಂಡ ಹೆಂಡತಿ ಇಬ್ರಕ್ಕೊಬ್ರು ಹೇಳ್ರಿ. ಯಾರಷ್ಟ ಅದನ್ ಬೇರೆ ಹೇಳ್ತಾರ ಬಾಯ್ಬಿಟ್ಟು. ಹೇಳು ತೂ ನಿನ್ ಬಾಯ್ಗಿಟ್ಟಾಕ. ಇವು ಯಾವ ಹಿಂಗ್ ಕಿತ್ಲಾಡ್ತವೆ ಒಂದ್ ತಿಳಿಯಂಗಿಲ್ಲ, ಏನಕ್ ಜಗಳಾಡ್ತವೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅಜ್ಜಿ ಅಜ್ಜಿ ಯಾಕ ರಂಗಜ್ಜಿನ ಹನುಮಂತ ನೋಡಿ ಹೆಂಗ್ ಕಿತ್ಲಾಡ್ತಾರೆ? ಇಲ್ಲ ಯಾಕ ನಡಿಲಪ್ಪ ಹೋಗ್ ನೋಡಣ. ಅಜಯ್ ಸುಮ್ನೆ ಹೋದ್ರೆ ಸರಿ ಐತಿ. ನನ್ಗೇನಲ್ಲ ಪಿತ್ತ ನೆತ್ತಿಗೆ ಏರಿದೆ ಅಂದ್ರೆ ನಾನ್ ಮನುಷ್ಯನಾಗಲ್ಲ ನೋಡು. ಯೋಯ್ ನಿನ್ ಒಬ್ನಿಗೆ ಪಿತ್ತ ಏರೋದ್ ನೆತ್ತಿಗೆ, ನಂಗೇನ್ ಪಿತ್ತ ಏರಲ್ ನೆತ್ತಿಗೆ. ಎಲೆ ಅಮ್ಮಣ್ಣಿ, ಏ ರಂಗಮ್ಮ ಏನಾಗೈತಲೆ ಇಬ್ರು ಹಿಂಗ್ ಕಿತ್ಲಾಡ್ತೀರ? ರಂಗಜ್ಜಿ ಏನಾಗೈತಿ ಇವ್ರಿಗೆ? ನನಗಂತೂ ತಲೆಗೆ ತಿಕ್ಲಿಡ್ತೈತಿ. ನನಗಂತೂ ಇವ್ರ ಗಂಡ ಹೆಂಡತಿ ಅದೇನು ಜಗಳಾಡ್ತಾರ ನನ್ಗಂತೂ ಒಂದೂ ಗೊತ್ತಿಲ್ಲ ಗುಂಡಜ್ಜಿ. ಅವಾಗಿಂದ ಕೇಳ್ತೀನಿ, ಒಬ್ಬರನ್ನ ಬಾಯ್ಬಿಡಂಗಿಲ್ಲ. ತಾತ ಯಾಕೆ ಕಿತ್ಲಾಡ್ತೀರ? ಅದು ಇವನು ಹೋದ ದೊಡ್ಡ ಮನುಷ್ಯನಂಗಿ. ಹೈ ಹೋಗಲ್ಲ ಪಾಪ. ಓಹೋ ದೊಡ್ಡ ಜಗಳಾಡ್ಕೊಂಡ್ರೆ ಸಣ್ಣನು ಓಡ್ ಬಂದೇನೆ. ಹೋಗ ಆಟಾಡ್ಕೆ ಹೋಗು. ಯಾಕೆ ಬಂದಿ ನೀನ್ ಇಲ್ಲಿಗೆ? ನೋಡ್ದೆ ಏನೋ ಎಲ್ಪ್ ಮಾಡಾನೆ ಅಂತ ಬಂದ್ರೆ ಯಾಕೆ ಜಗಳಾಡ್ಕೊಂತಾರ ನಂಗೆ ಬೈಕೆ. ನಮ್ ಗುಂಡಂಗಿ ಕರ್ಕೊಂಡು ಹೋಗ್ತೀನಿ ಅಜಯ್, ಬಾರಜ್ಜಿ ಹೋಗೋಣ. ಎಲ್ಲ ಸುಮ್ನಿರ, ಇವಾಗ ಬತ್ತೆ ಬರಲ್ವಾ ಕೂಳ್ತಿಮ್ಮಕ್ಕೆ? ಬರಲ್ಲ. ಅಮ್ಮಣ್ಣಿ ಅವಾಗಿಂದ ನೋಡ್ತಿದೀವಿ, ಆ ರಂಗಜ್ಜನು ಇಲ್ಲೇ ನಿಂತಂಗ್ ಬಂದಿ ಏನಾಯ್ತು ಎತ್ಲಾಗೈತೆ ಅಂತಂದು ಗಂಡ ಹೆಂಡತಿ ಇಬ್ರು ಹೇಳ್ದಂಗ ನಾಯಿ ಕಿತ್ತಾಡ್ತಿದ್ದೀರಲ್ಲ ಇಲ್ಲಿ. ಏನು ಗೊತ್ತೇ ಗುಂಡಕಯ್ಯ? ಗೊತ್ತಿಲ್ಲ, ಹೇಳಿರ್ತಾನೆ ಗೊತ್ತಾಗದು. ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗೈತಿ, ಇಲ್ಲ ಅಂದ್ರೆ ನೋಡ್ ಜಾರ್ ಸೋದಿಸ್ಕೊಂತೀಯ. ನಾನ್ ಇವ್ರ ತಾಗಿದ್ರೆ ನಾನು ವಹಿಸ್ಕೋಬೇಕಾಗ್ತೈತಿ. ಸುಮ್ಮನೆ ಹೋಗಿ ಆಟ ಆಡ್ಕೊಂತೀನಿ. ಹೇಳಮ್ಮಣ್ಣಿ, ಅಲ್ಲ ದ್ವಾಸೆ ಒಯ್ದಿದ್ದೆ, ಒಯ್ದಿರೋದು 8, ಅದ್ರಾಗೆ 5 ಈ ಅಪ್ಪನೇ ತಿಂದೇನೆ, ಇನ್ನ ಇರೋ 3. ಅದ್ರಾಗೂ ಇನ್ನೂ 2 ಹಾಕ್ಬೇಕಂತೆ. ನನಗೆ ಹೊಟ್ಟಿಗೆ ತಣ್ಣೀರ್ ಬಟ್ಟೆ ಕಿನ್ಕೋಕಂಬ್ಲೆ. ಅಯ್ಯೋ ರಾಮ ಭಗವಂತ, ಏನೋ ದೊಡ್ಡ ವಿಷಯ ಜಗಳಾಡ್ಕೊಂಡಾರಂತ ನಾವ್ ಅನ್ಕೊಂಡ್ರೆ ಹೋಗಿ ದ್ವಾಸಿಗ್ ಜಗಳಾಡ್ತಿರಲ್ಲೇ. ಅಲ್ಲ ಗುಂಡಜ್ಜೆ, ಇವಳಿಗೆ ಏನನ ಭಯ ಭಕ್ತಿ ಐತಿ ಏನು? ಇನ್ನೊಂದ್ 4 ಒಯ್ದಿದ್ರೆ ಹೆಚ್ಚಾಗಿ ಇವ್ರ ಅಪ್ಪನ ಮನೆ ಗಂಟೋಗ್ತಿತ್ತೆ ನೋಡು. ನಮ್ಮ ಅಪ್ಪನ ಗಂಟು ಹಂಗೆ ಹಿಂಗೆ ಅಂತ ಮಾತಾಡ್ಬೇಡ. ಏನು ಅಕ್ಕಿ ಹಸಿಟ್ಟು ಎಲ್ಲ ತಂದು ಕೊಟ್ಬಿಟ್ಟಿದ್ದೇನೆ ದ್ವಾಸೆ ಒಯ್ಯಿ ಅಂತಂದು. ಒಂದ್ ಅಕ್ಕಿ ಕೇಳಿದೆ, ಅಕ್ಕಿ ತಗೊಂಡ್ಬಂದ್ರೆ ಅಕ್ಕಿ ತಗೊಂಬರಲ್ಲ, ಎಣ್ಣೆ ತಗೊಂಬರಲ್ಲ, ಉಪ್ಪು ತಗೊಂಬರಲ್ಲ. ನೀವು ಹೇಳ್ತೈತಿ ಓಹೋ ತಂದಾಕಕ್ ಮಾತ್ರ ಆಗಲ್ಲ, ಅದ್ಬೇಕಂತ ದ್ವಾಸೆ ರೊಟ್ಟಿ ಎಲ್ಲ ಬೇಕು ನಿಂಗೆಲ್ಲ. ನೋಡು ಗುಂಡಕಯ್ಯ ಮಾತಾವಜ್ಜ. ಗಂಡಸು ಹಂಗಾರೆ 2-3 ದ್ವಾಸೆ ತಿನ್ಕೊಂಡು ಓಡಾಡ್ತಾರಿರು. ನಿಮ್ ಪಾಸ್ಕುಲಾಗ ಹೋಗ ಏನ್ಮಂತಜ್ಜೆ, ಯಾಕಜ್ಜಿ ನೀನ್ ಹಿಂಗಾದೆ? ನಮ್ಮಂತಕ್ಕೆ ಬಂದಿದ್ರೆ ನಮ್ಮನೆಗೂ ಇವತ್ತು ದ್ವಾಸೆ ಒಯ್ದಿದ್ವಾ? ಏನನ್ನ ಬೇಕಂದ್ರೆ ನಾನೇ ನಮ್ಮ ಅಮ್ಮಂತಾಗ ಹೇಳಿ 1-5 ದ್ವಾಸೆ ಹಾಕ್ಸಿ ಕೊಡ್ತಿದ್ನ. ಹೆಂಗಿದ್ರು ಚಟ್ನಿ ಮಾಡಿದ್ರು ಚೆನ್ನಾಗಿತ್ತು. ಈ ಮಧ್ಯ ನೋಡು ನಿಮ್ ಮನೆಗೆ ದ್ವಾಸೆ ಒಯ್ದಿದ್ದೀರಂತಂದು ನಾನ್ ಕನ್ಸ್ಕೊಂಡ್ಬೇಕಿತ್ತಾನೆ ಕುಕಂಡು. ಅಲ್ವೇ ಅಮ್ಮಣ್ಣಿ, ನಿಮಗೇನೇ ಬಂದೈತಿ? ತಿಮ್ಮ ಕೂಳಿಗೆಲ್ಲ ಬೀದಿಗೆ ಬಂದ್ ರಂಪಾಟ ಮಾಡ್ತಿರಲ್ಲೇ. ಅಯ್ಯಯ್ಯಪ್ಪ ಸ್ವಾಮಿ, ಹೋಗ್ಲ ಆ ಅಜ್ಜನ್ಗೆ ಹಾಕೊಟ್ಟು ಬಂದ್ಬಿಟ್ಟು ನಮ್ಮ ಮನೆಗನ್ನ ಉಣ್ಬೋದಿತ್ತ ನೀನು? ಸುಂದರ ಗುಂಡಕ್ಕೆ ಎಂತ ಚೆನ್ನಾಗಿ ಬೀಟ್ರೋಟ್ ಪಲ್ಯ ಮಾಡಿದೀನಿ, ದಾಸೆ ಒಯ್ದಿದ್ದೀನಿ. ಇವ್ ಅಜ್ಜಂಗ್ ನೋಡಿದ್ರೆ ತಿಕ್ಕೋಪ ಜಾಸ್ತಿ ಆಗೈತಿ. ಅದಕ್ಕೆ ಆ 3 ದ್ವಾಸೆಗೆ 2 ಕೊಟ್ಟಿಲ್ಲ ಅಂತಂದು ಸಿಟ್ ಮಾಡ್ಕೊಂಬಂದು ಇಲ್ಲಿ ಕುಕೊಂಡವನಿ. ಕುಕೊಂಡ್ಲಿ ನಡಿ, ಆಮೇಲೆ ಬರ್ತೈತೆ ನಡಿ ಸುಮ್ನೆ. ಯಾವ ಗುಂಡಕ್ಕೆ ಆಯ್ತು ಇವ್ ಅಜ್ಜನ್ ಕಟ್ಕೊಂಡಾಗಿಂದ ನಂಗೆ ಬರೀ ಇದೇ ಹಣೆ ಬರ. ಹನುಮಂತಜ್ಜ, ಮಾನ ಮರಿದಿ ತಗ್ಗಿತಿಯಲ್ಲ ಜನ ಹೋಗಿ ದ್ವಾಸಿಗೆ ಆ ಅಜ್ಜಿತ ಜಗಳಾಡ್ಕೊಂಡು ಇಲ್ಲಿ ಮುಂಚ್ಕೊಂಡು ಕುಕೊಂಡಿದ್ದಲ್ಲ. ನಿನ್ ಜನ್ಮಕ್ಕೊಂದಿಷ್ಟು ನಾಚಿಕೆ ಆಗಲ್ಲ ನಿಂಗೆ? ಸುಮ್ನೆ ರಂಗಜ್ಜ ಆತ ಒಳ್ಳೆ ಅಮಾಸಿಗ ಪೌರ್ಣಮಿಗೆ ಒಂದ್ಸಲಿ ಮಾಡ್ತಾಳೆ, ಮಾಡ್ರಿ 3-2 ಆಗ್ತಾಳೆ. ನನಗ್ ಬೇರೆ ಹೊಟ್ಟೆ ತಿಕ್ಕತ್ತ.